ಎಸ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ಫ್ಲೈಓವರ್ ಕಾಮಗಾರಿಯಿಂದಾಗಿ ಸಾರ್ವಜನಿಕರಿಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ರ ಒಂದು ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಹಾರ್ಟ್ ಆಫ್ ದಿ ಸಿಟಿ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಒಂದು ಕಾಮಗಾರಿ ಏನು ಕಳೆದ ಹಲವು ವರ್ಷಗಳಿಂದ ನಡೀತಾ ಇದೆ. ಈ ಫ್ಲೈಓವರ್ ಕಾಮಗಾರಿ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಕಡೆ ಕಾಮಗಾರಿ ವಿಳಂಬ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಸಾಕಷ್ಟು ಒಂದು ಸಂಕಷ್ಟ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದರೆ ಈ ನನ್ನ ಎಡಭಾಗದಲ್ಲಿ ಕಾರವಾರ ರಸ್ತೆ ಇರ್ಬೋದು, ಈ ಭಾಗದಲ್ಲಿ ಏನು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇರ್ಬೋದು, ಇನ್ನು ವಿಜಯಪುರ ರಸ್ತೆ ಇರ್ಬೋದು, ಹೀಗೆ ಗದಗ ರಸ್ತೆ ಇರ್ಬೋದು. ಪ್ರತಿಯೊಂದು ರಸ್ತೆಗಳು ಕೂಡ ತಗ್ಗು ಗುಂಡಿಗಳಿಂದ ಏನು ರಸ್ತೆಗಳು ಇಲ್ಲಿ ನಿರ್ಮಾಣ ಆಗಿದೆ. ಇದರಿಂದಾಗಿ ವಾಹನ ಸವಾರರು ಸಂಪೂರ್ಣವಾಗಿ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಒಂದು ಕಡೆ ಟ್ರಾಫಿಕ್ ಕಿರಿಕಿರಿ ಅಂತೂ ನಿತ್ಯವೂ ತಪ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳೊಂದಿಗೆ ಇವತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಈ ಒಂದು ಕಾಮಗಾರಿ ವೀಕ್ಷಣೆಯನ್ನು ಮಾಡುವ ಮೂಲಕ ಈ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಒಂದು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಬಹುತೇಕ ಅಧಿಕಾರಿ ವರ್ಗ ಇವತ್ತು ಈ ಫ್ಲೈಓವರ್ ಕಾಮಗಾರಿ ಹಿನ್ನೆಲೆಯಲ್ಲಿ ಈ ವಿಳಂಬ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂಥದ್ರ ಜೊತೆಗೆ ವಾಹನ ಸಂಚಾರಕ್ಕೆ ಯಾವೆಲ್ಲ ಅಡೆತಡೆಗಳಾಗ್ತಾ ಇದ್ದಾವೆ, ವಾಹನ ಸವಾರರಿಗೆ ಎಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಇಲ್ಲಿ ಒಂದು ರೀತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಿಗದಿತ ಅವಧಿಯೊಳಗೆ ಈ ಒಂದು ಕಾಮಗಾರಿ ಮುಕ್ತಾಯ ಆಗುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಒಂದು ರೀತಿ ಪಾಲಿಕೆಯಿಂದನೂ ಕೂಡ ಈ ರಸ್ತೆ ಸರಿಪಡಿಸುವಂಥ ನಿಟ್ಟಿನಲ್ಲಿ, ಅಂದರೆ ತಗ್ಗು ಗುಂಡಿಗಳಿಂದ ಕೂಡಿರ್ತಕ್ಕಂಥ ರಸ್ತೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ವಾಹನ ಸವಾರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಮಾರ್ಗ ಬದಲಾವಣೆಗಳನ್ನು ಮಾಡುವ ಮೂಲಕ ದಿನನಿತ್ಯವೂ ಕೂಡ ಇಲ್ಲಿ ಟ್ರಾಫಿಕ್ನ ಕಿರಿಕಿರಿ ಮಾತ್ರ ತಪ್ತಾ ಇಲ್ಲ. ಗದಗ ರಸ್ತೆಯಿಂದ ಚೆನ್ನಮ್ಮನ ವೃತ್ತಕ್ಕೆ ಬರುವಂಥ ಮಾರ್ಗ ಇರ್ಬೋದು, ಅದೇ ರೀತಿ ವಿಜಯಪುರಕ್ಕೆ ಹೋಗುವಂಥ ಮಾರ್ಗ ಇರ್ಬೋದು, ಬಹುತೇಕ ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಎಷ್ಟೊಂದು ಅವ್ಯವಸ್ಥೆಯ ಆಗರ ಒಂದು ಇಲ್ಲಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವತಃ ಶಾಸಕ ಮಹೇಶ್ ತೆಂಗಿನಕಾಯಿ ಅವರೇ ಇವತ್ತು ಫೀಲ್ಡ್ಗೆ ಇಳಿದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂಥದ್ರ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ರಸ್ತೆ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ, ವಾಹನ ಸಂಚಾರಕ್ಕೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಇಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಎಲ್ಲವೂ ಅಂದುಕೊಂಡಂತೆ ಆದರೆ ಡಿಸೆಂಬರ್ ಒಳಗಾಗಿ ಒಂದು ಫ್ಲೈಓವರ್ ಕಾಮಗಾರಿ ಮುಕ್ತಾಯಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಕಾಮಗಾರಿ ವಿಳಂಬ ಆಗಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈಗಾಗಲೇ ಶಾಸಕರು ನೀಡಿರ್ತಕ್ಕಂಥದ್ದು. ಆದರೆ ಡಿಸೆಂಬರ್ ಒಳಗಾಗಿ ಈ ಒಂದು ಕಾಮಗಾರಿ ಮುಕ್ತಾಯಗೊಳಿಸುವ ಮೂಲಕ ರಸ್ತೆ ಸಂಚಾರಕ್ಕೆ ಯಾವೆಲ್ಲ ಅನುಕೂಲ ಆಗುತ್ತೆ, ಪಾಲಿಕೆ ಈ ನಿಟ್ಟಿನಲ್ಲಿ ಯಾವ ಮುತುವರ್ಜಿನ ವಹಿಸುತ್ತೆ, ಜಿಲ್ಲಾಡಳಿತ ಯಾವ ರೀತಿ ಮುತುವರ್ಜಿನ ವಹಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ವಾಣಿಜ್ಯಗಿರಿ ಹುಬ್ಬಳ್ಳಿಯ ಬಹುತೇಕ ಒಂದು ಸಮಸ್ಯೆಯ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎಸ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ಫ್ಲೈಓವರ್ ಕಾಮಗಾರಿಯಿಂದಾಗಿ ಸಾರ್ವಜನಿಕರಿಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ರ ಒಂದು ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಹಾರ್ಟ್ ಆಫ್ ದಿ ಸಿಟಿ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಒಂದು ಕಾಮಗಾರಿ ಏನು ಕಳೆದ ಹಲವು ವರ್ಷಗಳಿಂದ ನಡೀತಾ ಇದೆ. ಈ ಫ್ಲೈಓವರ್ ಕಾಮಗಾರಿ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಕಡೆ ಕಾಮಗಾರಿ ವಿಳಂಬ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಸಾಕಷ್ಟು ಒಂದು ಸಂಕಷ್ಟ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದರೆ ಈ ನನ್ನ ಎಡಭಾಗದಲ್ಲಿ ಕಾರವಾರ ರಸ್ತೆ ಇರ್ಬೋದು, ಈ ಭಾಗದಲ್ಲಿ ಏನು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇರ್ಬೋದು, ಇನ್ನು ವಿಜಯಪುರ ರಸ್ತೆ ಇರ್ಬೋದು, ಹೀಗೆ ಗದಗ ರಸ್ತೆ ಇರ್ಬೋದು. ಪ್ರತಿಯೊಂದು ರಸ್ತೆಗಳು ಕೂಡ ತಗ್ಗು ಗುಂಡಿಗಳಿಂದ ಏನು ರಸ್ತೆಗಳು ಇಲ್ಲಿ ನಿರ್ಮಾಣ ಆಗಿದೆ. ಇದರಿಂದಾಗಿ ವಾಹನ ಸವಾರರು ಸಂಪೂರ್ಣವಾಗಿ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಒಂದು ಕಡೆ ಟ್ರಾಫಿಕ್ ಕಿರಿಕಿರಿ ಅಂತೂ ನಿತ್ಯವೂ ತಪ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳೊಂದಿಗೆ ಇವತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಈ ಒಂದು ಕಾಮಗಾರಿ ವೀಕ್ಷಣೆಯನ್ನು ಮಾಡುವ ಮೂಲಕ ಈ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಒಂದು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಬಹುತೇಕ ಅಧಿಕಾರಿ ವರ್ಗ ಇವತ್ತು ಈ ಫ್ಲೈಓವರ್ ಕಾಮಗಾರಿ ಹಿನ್ನೆಲೆಯಲ್ಲಿ ಈ ವಿಳಂಬ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂಥದ್ರ ಜೊತೆಗೆ ವಾಹನ ಸಂಚಾರಕ್ಕೆ ಯಾವೆಲ್ಲ ಅಡೆತಡೆಗಳಾಗ್ತಾ ಇದ್ದಾವೆ, ವಾಹನ ಸವಾರರಿಗೆ ಎಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಇಲ್ಲಿ ಒಂದು ರೀತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಿಗದಿತ ಅವಧಿಯೊಳಗೆ ಈ ಒಂದು ಕಾಮಗಾರಿ
ಮುಕ್ತಾಯ ಆಗುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಒಂದು ರೀತಿ ಪಾಲಿಕೆಯಿಂದನೂ ಕೂಡ ಈ ರಸ್ತೆ ಸರಿಪಡಿಸುವಂಥ ನಿಟ್ಟಿನಲ್ಲಿ, ಅಂದರೆ ತಗ್ಗು ಗುಂಡಿಗಳಿಂದ ಕೂಡಿರ್ತಕ್ಕಂಥ ರಸ್ತೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ವಾಹನ ಸವಾರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಮಾರ್ಗ ಬದಲಾವಣೆಗಳನ್ನು ಮಾಡುವ ಮೂಲಕ ದಿನನಿತ್ಯವೂ ಕೂಡ ಇಲ್ಲಿ ಟ್ರಾಫಿಕ್ನ ಕಿರಿಕಿರಿ ಮಾತ್ರ ತಪ್ತಾ ಇಲ್ಲ. ಗದಗ ರಸ್ತೆಯಿಂದ ಚೆನ್ನಮ್ಮನ ವೃತ್ತಕ್ಕೆ ಬರುವಂಥ ಮಾರ್ಗ ಇರ್ಬೋದು, ಅದೇ ರೀತಿ ವಿಜಯಪುರಕ್ಕೆ ಹೋಗುವಂಥ ಮಾರ್ಗ ಇರ್ಬೋದು, ಬಹುತೇಕ ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಎಷ್ಟೊಂದು ಅವ್ಯವಸ್ಥೆಯ ಆಗರ ಒಂದು ಇಲ್ಲಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವತಃ ಶಾಸಕ ಮಹೇಶ್ ತೆಂಗಿನಕಾಯಿ ಅವರೇ ಇವತ್ತು ಫೀಲ್ಡ್ಗಿಳಿದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂಥದ್ರ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ರಸ್ತೆ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ, ವಾಹನ ಸಂಚಾರಕ್ಕೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಇಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಎಲ್ಲವೂ ಅಂದುಕೊಂಡಂತೆ ಆದರೆ ಡಿಸೆಂಬರ್ ಒಳಗಾಗಿ ಒಂದು ಫ್ಲೈಓವರ್ ಕಾಮಗಾರಿ ಮುಕ್ತಾಯಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಕಾಮಗಾರಿ ವಿಳಂಬ ಆಗಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈಗಾಗಲೇ ಶಾಸಕರು ನೀಡಿರ್ತಕ್ಕಂಥದ್ದು. ಆದರೆ ಡಿಸೆಂಬರ್ ಒಳಗಾಗಿ ಈ ಒಂದು ಕಾಮಗಾರಿ ಮುಕ್ತಾಯಗೊಳಿಸುವ ಮೂಲಕ ರಸ್ತೆ ಸಂಚಾರಕ್ಕೆ ಯಾವೆಲ್ಲ ಅನುಕೂಲ ಆಗುತ್ತೆ, ಪಾಲಿಕೆ ಈ ನಿಟ್ಟಿನಲ್ಲಿ ಯಾವ ಮುತುವರ್ಜಿನ ವಹಿಸುತ್ತೆ, ಜಿಲ್ಲಾಡಳಿತ ಯಾವ ರೀತಿ ಮುತುವರ್ಜಿನ ವಹಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ವಾಣಿಜ್ಯಗಿರಿ ಹುಬ್ಬಳ್ಳಿಯ ಬಹುತೇಕ ಒಂದು ಸಮಸ್ಯೆಯ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ಫ್ಲೈಓವರ್ ಕಾಮಗಾರಿಯಿಂದಾಗಿ ಸಾರ್ವಜನಿಕರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ರ ಒಂದು ಪ್ರತ್ಯಕ್ಷ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಹಾರ್ಟ್ ಆಫ್ ದಿ ಸಿಟಿ ಆಗಿರ್ತಕ್ಕಂಥ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಒಂದು ಕಾಮಗಾರಿ ಏನು ಕಳೆದ ಹಲವು ವರ್ಷಗಳಿಂದ ನಡೀತಾ ಇದೆ. ಈ ಫ್ಲೈಓವರ್ ಕಾಮಗಾರಿ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಕಡೆ ಕಾಮಗಾರಿ ವಿಳಂಬ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಸಾಕಷ್ಟು ಒಂದು ಸಂಕಷ್ಟ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದರೆ ಈ ನನ್ನ ಎಡಭಾಗದಲ್ಲಿ ಕಾರವಾರ ರಸ್ತೆ ಇರ್ಬೋದು, ಈ ಭಾಗದಲ್ಲಿ ಏನು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇರ್ಬೋದು, ಇನ್ನು ವಿಜಯಪುರ ರಸ್ತೆ ಇರ್ಬೋದು, ಹೀಗೆ ಗದಗ ರಸ್ತೆ ಇರ್ಬೋದು, ಪ್ರತಿಯೊಂದು ರಸ್ತೆಗಳು ಕೂಡ ತಗ್ಗು ಗುಂಡಿಗಳಿಂದ ಏನು ರಸ್ತೆಗಳು ಇಲ್ಲಿ ನಿರ್ಮಾಣ ಆಗಿದೆ. ಇದರಿಂದಾಗಿ ವಾಹನ ಸವಾರರು ಸಂಪೂರ್ಣವಾಗಿ ಪರದಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಟ್ರಾಫಿಕ್ ಕಿರಿಕಿರಿ ಅಂತೂ ನಿತ್ಯವೂ ತಪ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳೊಂದಿಗೆ ಇವತ್ತು ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಈ ಒಂದು ಕಾಮಗಾರಿ ವೀಕ್ಷಣೆಯನ್ನು ಮಾಡುವ ಮೂಲಕ ಈ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಒಂದು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಬಹುತೇಕ ಅಧಿಕಾರಿ ವರ್ಗ ಇವತ್ತು ಈ ಫ್ಲೈಓವರ್ ಕಾಮಗಾರಿ ಹಿನ್ನೆಲೆಯಲ್ಲಿ ಈ ವಿಳಂಬ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂಥದ್ರ ಜೊತೆಗೆ ವಾಹನ ಸಂಚಾರಕ್ಕೆ ಯಾವೆಲ್ಲ ಅಡೆತಡೆಗಳಾಗ್ತಾ ಇದ್ದಾವೆ, ವಾಹನ ಸವಾರರಿಗೆ ಎಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಇಲ್ಲಿ ಒಂದು ರೀತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಿಗದಿತ ಅವಧಿಯೊಳಗೆ ಈ ಒಂದು ಕಾಮಗಾರಿ ಮುಕ್ತಾಯ ಆಗುವಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಒಂದು ರೀತಿ ಪಾಲಿಕೆಯಿಂದನೂ ಕೂಡ ಈ ರಸ್ತೆ ಸರಿಪಡಿಸುವಂಥ ನಿಟ್ಟಿನಲ್ಲಿ, ಅಂದರೆ ತಗ್ಗು ಗುಂಡಿಗಳಿಂದ ಕೂಡಿರ್ತಕ್ಕಂಥ ರಸ್ತೆಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ವಾಹನ ಸವಾರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಮಾರ್ಗ ಬದಲಾವಣೆಗಳನ್ನು ಮಾಡುವ ಮೂಲಕ ದಿನನಿತ್ಯವೂ ಕೂಡ ಇಲ್ಲಿ ಟ್ರಾಫಿಕ್ನ ಕಿರಿಕಿರಿ ಮಾತ್ರ ತಪ್ತಾ ಇಲ್ಲ. ಗದಗ ರಸ್ತೆಯಿಂದ ಚೆನ್ನಮ್ಮನ ವೃತ್ತಕ್ಕೆ ಬರುವಂಥ ಮಾರ್ಗ ಇರ್ಬೋದು, ಅದೇ ರೀತಿ ವಿಜಯಪುರಕ್ಕೆ ಹೋಗುವಂಥ ಮಾರ್ಗ ಇರ್ಬೋದು, ಬಹುತೇಕ ನನ್ನ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಎಷ್ಟೊಂದು ಅವ್ಯವಸ್ಥೆಯ ಆಗರ ಒಂದು ಇಲ್ಲಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ವತಃ ಶಾಸಕ ಮಹೇಶ್ ತೆಂಗಿನಕಾಯಿ ಅವರೇ ಇವತ್ತು ಫೀಲ್ಡ್ಗಿಳಿದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂಥದ್ರ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ರಸ್ತೆ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ, ವಾಹನ ಸಂಚಾರಕ್ಕೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಇಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಎಲ್ಲವೂ ಅಂದುಕೊಂಡಂತೆ ಆದರೆ ಡಿಸೆಂಬರ್ ಒಳಗಾಗಿ ಒಂದು ಫ್ಲೈಓವರ್ ಕಾಮಗಾರಿ ಮುಕ್ತಾಯಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಕಾಮಗಾರಿ ವಿಳಂಬ ಆಗಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈಗಾಗಲೇ ಶಾಸಕರು ನೀಡಿರ್ತಕ್ಕಂಥದ್ದು. ಆದರೆ ಡಿಸೆಂಬರ್ ಒಳಗಾಗಿ ಈ ಒಂದು ಕಾಮಗಾರಿ ಮುಕ್ತಾಯಗೊಳಿಸುವ ಮೂಲಕ ರಸ್ತೆ ಸಂಚಾರಕ್ಕೆ ಯಾವೆಲ್ಲ ಅನುಕೂಲ ಆಗುತ್ತೆ, ಪಾಲಿಕೆ ಈ ನಿಟ್ಟಿನಲ್ಲಿ ಯಾವ ಮುತುವರ್ಜಿನ ವಹಿಸುತ್ತೆ, ಜಿಲ್ಲಾಡಳಿತ ಯಾವ ರೀತಿ ಮುತುವರ್ಜಿನ ವಹಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ವಾಣಿಜ್ಯಗಿರಿ ಹುಬ್ಬಳ್ಳಿಯ ಬಹುತೇಕ ಒಂದು ಸಮಸ್ಯೆಯ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ